Hey everyone, welcome back to Accountancy Easy Learn. I am Darshana Hegde here to teach you accountancy easily. ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಸೆಷನಲ್ಲಿ ನಾನು ಕ್ವಶನ್ ಬ್ಯಾಂಕಿನ 14th ಕ್ವಶನನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನೋಡಿ ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿಲ್ಲ. ಸೊ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಡದೇ ಇದ್ದಾಗ ನಾವೇ ಪ್ರಿಪೇರ್ ಮಾಡಬೇಕಾಗತ್ತೆ. ಆ ಥರದ ಪ್ರಾಬ್ಲಮನ್ನು ನಾವು ಹೋದ ಸೆಷನಲ್ಲಿ ಕೂಡ ಸಾಲ್ವ್ ಮಾಡಿದ್ವಿ. ಅದೇ ರೀತಿಯ ಇನ್ನೊಂದು ಪ್ರಾಬ್ಲಮ್ ಇದು. ಇಲ್ಲಿ ಕೂಡ ಕ್ಲಬ್ ಹ್ಯಾಸ್ 100 ಮೆಂಬರ್ಸ್ ಈಚ್ ಪೇಯಿಂಗ್ ಆನ್ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಆಫ್ 900 ಅನ್ನುವಂಥ ಇನ್ಫಾರ್ಮೇಷನ್ ಇದೆ. ಈ ಥರದ ಒಂದು ಅಡ್ಜಸ್ಟ್ಮೆಂಟ್ ಮೇಲೆ ಹಿಂದಿನ ಸೆಷನ್ಗಳಲ್ಲಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ವಿ. ಅದನ್ನು ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಅದೇ ರೀತಿಯಾಗಿ ಇಲ್ಲಿ ಇಯರ್ ಎಂಡ್ ಮತ್ತು ಇಯರ್ ಬಿಗಿನಿಂಗಿಗೆ ಏನೇನೆಲ್ಲ ಅಸೆಟ್ ಇತ್ತು, ಏನೇನೆಲ್ಲ ಲಯಾಬಿಲಿಟಿ ಇತ್ತು ಅನ್ನುವಂಥ ಲಿಸ್ಟ್ ಕೊಟ್ಟಿದ್ದಾರೆ. ಅದನ್ನು ಯೂಸ್ ಮಾಡಿಕೊಂಡು ನಾವು ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಿ ಅದಾದ ನಂತರ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಸೊ ಈ ಥರದ ಪ್ರಾಬ್ಲಮನ್ನು ಯಾವ ರೀತಿಯಾಗಿ ಮಾಡ್ತಾ ಹೋಗೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಸೆಷನ್. ಸೊ ಈ ರೀತಿಯ ಪ್ರಾಬ್ಲಮ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಡದೇ ಇರುವಂತಹ ಪ್ರಾಬ್ಲಮ್ ಅಲ್ಲಿ ಮೊದಲಿಗೆ ನಾವು ಮಾಡಬೇಕಾಗಿರೋದು ಪ್ರಿಪರೇಷನ್ ಆಫ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್. ನೋಡಿ, ನಾನಿಲ್ಲಿ ಫಾರ್ಮ್ಯಾಟ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 1/4/2017. ನೋಡಿ, ಇಲ್ಲಿ ರಿಸಿಟ್ ಅಂಡ್ ಪೇಮೆಂಟ್ ಅಕೌಂಟ್ ಡೇಟ್ 31/3/2018 ಇದೆ. ಅಂದ್ರೆ ಅದು ಇಯರ್ ಎಂಡ್ ಆಗಿರುತ್ತೆ. ಸೊ ಇಯರ್ ಬಿಗಿನಿಂಗ್ ಡೇಟ್ ಯಾವ್ದಾಗಿರುತ್ತೆ? 1/4/2017. ಆ ಡೇಟಿಗೆ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ಕೊಂಡ್ರೆ ಅದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್. ಹಾಗೇನೆ ಇಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟನ್ನು ನಾನು ಫಾರ್ಮೆಟನ್ನು ಪ್ರಿಪೇರ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನಿಮಗೆ ಗೊತ್ತಿರಬೇಕು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಪ್ರಿಪ್ರೇಷನ್ ಮಾಡುವಾಗ ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡಬೇಕು. ಅದೇ ರೀತಿ ಇಯರ್ ಎಂಡ್ ಡೇಟನ್ನು ಹಾಕಬೇಕು. ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕೂಡ ಇಯರ್ ಎಂಡ್ ಡೇಟನ್ನು ಹಾಕ್ತೀವಿ. ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡೋ ಹಾಗಿಲ್ಲ. ಬ್ಯಾಲೆನ್ಸ್ ಶೀಟಲ್ಲಿ ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡೋದಿಲ್ಲ. ಅದೇ ರೀತಿ ಅಮೌಂಟನ್ನು ರುಪೀಸಲ್ಲಿ ಬರಿಬೇಕಾಗತ್ತೆ. ಸೊ ಒಂದ್ಸಲ ಪ್ರಾಬ್ಲಮ್ ಅನ್ನ ನೋಡಿಕೊಂಡು ಯಾವ್ಯಾವುದಕ್ಕೆ ಎಷ್ಟೆಷ್ಟು ಬೇಕಾಗಬಹುದು ಅನ್ನುವಂಥ ಒಂದು ಅಂದಾಜಿನ ಮೇಲೆ ನಾನು ಇಲ್ಲಿ ಫಾರ್ಮ್ಯಾಟ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ವರ್ಕಿಂಗ್ ನೋಟಿಗೆ ನಾನು ಸ್ಪೇಸನ್ನು ಬಿಟ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಕೆಲವೊಂದಿಷ್ಟು ವರ್ಕಿಂಗ್ ನೋಟ್ಸ್ ಬರುತ್ತೆ ಈ ಥರದ ಅಡ್ಜಸ್ಟ್ಮೆಂಟಲ್ಲಿ. ಹಾಗಾಗಿ ನಾನಿಲ್ಲಿ ವರ್ಕಿಂಗ್ ನೋಟಿಗೆ ಸ್ಪೇಸನ್ನು ಬಿಟ್ಕೊಂಡಿದ್ದೀನಿ. ಸೊ ಈಗ ಮೊದಲನೇ ಸ್ಟೆಪ್ ಅಂದರೆ ನಾವು ಇಲ್ಲಿ ಕೊಟ್ಟಿರೋವಂಥ ಎಡಿಷನಲ್ ಇನ್ಫಾರ್ಮೇಷನಿನ ಹೆಲ್ಪಿಂದ ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಮೊದಲು ಪ್ರಿಪೇರ್ ಮಾಡ್ಕೊಳ್ತೀವಿ. ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಯಾವ್ಯಾವ ಐಟಮ್ ಬರುತ್ತೆ ಅನ್ನೋದು ನಿಮ್ಗೆ ಮೊದಲು ಗೊತ್ತಿರಬೇಕು. ಮೊದಲಿಗೆ ಅಸೆಟ್ ಸೈಡಲ್ಲಿ ಯಾವುದೇ ಅಸೆಟಿನ ಓಪನಿಂಗ್ ಬ್ಯಾಲೆನ್ಸನ್ನು ಕೊಟ್ಟಿದ್ರೆ ಅದನ್ನು ನಾವು ಹಾಕ್ತೀವಿ. ಓಕೆ, ಇದರಲ್ಲಿ ಎಡಿಷನಲ್ ಇನ್ಫಾರ್ಮೇಷನಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಏನು ಕೊಟ್ಟಿರ್ತಾರಲ್ಲ ಅಸೆಟಿಂದು, ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಆ್ಯಂಡ್ ಇನ್ನು ಕ್ಯಾಶಿನ ಓಪನಿಂಗ್ ಬ್ಯಾಲೆನ್ಸನ್ನು ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು ನೀವು, ಮೊದಲಿಗೆ ಓಪನಿಂಗ್ ಬ್ಯಾಲೆನ್ಸ್ ಏನು ಕೊಟ್ಟಿರ್ತಾರಲ್ಲ ಇದು ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಆಗಿರುತ್ತೆ. ಸೊ ಇದು ಕೂಡ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಅಂದರೆ ಈ ರೀತಿ ಅಮೌಂಟನ್ನು ಡಿವೈಡ್ ಮಾಡಿ ಕೊಟ್ಟಾಗ ಲಾಸ್ಟ್ ಇಯರ್ ರಿಲೇಟೆಡ್ ಏನಿರುತ್ತಲ್ಲ ಅದೆಲ್ಲ ಕೂಡ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಇನ್ನು ಯಾವುದೇ ಔಟ್ಸ್ಟ್ಯಾಂಡಿಂಗ್ ಅಥವಾ ಅಡ್ವಾನ್ಸಸ್ ಲಾಸ್ಟ್ ಇಯರ್ಗೆ ರಿಲೇಟೆಡ್ ಇದೆ ಅಂತ ಹೇಳಿ ಎಡಿಷನಲ್ ಇನ್ಫಾರ್ಮೇಷನಲ್ಲಿ ಕೊಟ್ಟಿದ್ರೆ ಅಥವಾ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ರೆ ಅದನ್ನು ಕೂಡ ನಾವು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಳ್ಬೇಕಾಗತ್ತೆ. ಸೊ ಇದಿಷ್ಟು ಐಟಮ್ಸ್ ಹೋಗುತ್ತೆ. ಈಗ ನಾವು 1 by 1 ನೋಡ್ತಾ ಹೋಗೋಣ ಯಾವ್ಯಾವುದು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಹಾಕುವಂಥದ್ದಿದೆ ಅಂತೇಳಿ. ಮೊದಲನೇ ಇನ್ಫಾರ್ಮೇಷನಿಗಿದೆ, ದ ಕ್ಲಬ್ ಹ್ಯಾಸ್ 100 ಮೆಂಬರ್ಸ್ ಈಚ್ ಪೇಯಿಂಗ್ ಆನ್ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಆಫ್ ₹900 ಅಂತ ಇದೆ. ಇದು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಏನು ಬರೋದಿಲ್ಲ. ಇದನ್ನು ಕೊಟ್ಟಿರೋದು ಯಾಕಾಗಿ, ಇದು ಜಸ್ಟ್ ಫಾರ್ ಇನ್ಫಾರ್ಮೇಷನ್. ಅಂದರೆ ನಮಗೆ ಕರೆಂಟ್ ಇಯರಲ್ಲಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಎಷ್ಟಿದೆ ಅಂತ ತಿಳ್ಕೊಳ್ಳೋದಕ್ಕೆ ಕೊಟ್ಟಿರೋವಂಥ ಇನ್ಫಾರ್ಮೇಷನ್ ಅಷ್ಟೇ. ಅದಕ್ಕೆ ಆಮೇಲೆ ನಾವು ವರ್ಕಿಂಗ್ ನೋಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡೋಣ. ಆದರೆ ಇದರ ಅಡ್ಜಸ್ಟ್ಮೆಂಟ್ ಎಲ್ಲಿ ಹೋಗುತ್ತೆ? ಸಬ್ಸ್ಕ್ರಿಪ್ಷನಲ್ಲಿ ಅಲ್ವಾ. ಸೊ ಸಬ್ಸ್ಕ್ರಿಪ್ಷನಲ್ಲಿ ಒಂದು ಮಾರ್ಕ್ ಮಾಡ್ಕೊಬೇಡೋಣ. ಸೊ ದ್ಯಾಟ್ ಇಲ್ಲೊಂದು ಅಡ್ಜಸ್ಟ್ಮೆಂಟ್ ಇದೆ ಅಂತ ಗೊತ್ತಾಗೋದಕ್ಕೆ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೋತೀವಿ. ನೆಕ್ಸ್ಟ್ ಒನ್, ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಆನ್ March 31, 2017 ಅಂತ ಇದೆ. ನೋಡಿ, ಇಯರ್ ಎಂಡ್ ಡೇಟ್ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಇದು March 31, 2017ಗೆ ಔಟ್ಸ್ಟ್ಯಾಂಡಿಂಗ್ ಇದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ಲಾಸ್ಟ್ ಇಯರ್ ರಿಲೇಟೆಡ್. ಸೊ ಲಾಸ್ಟ್ ಇಯರ್ ರಿಲೇಟೆಡ್ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ ಅಲ್ವಾ. ಹಾಗಾಗಿ ನಾವು ಇದನ್ನು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಎಂಟ್ರಿ ಮಾಡ್ತೀವಿ. ಆ್ಯಂಡ್ ಎಂಟ್ರಿ ಮಾಡೋದ್ರಿಂದ ನಾವು ಇದಕ್ಕೆ ಏನು ಮಾಡೋಣ, ಒಂದು ರೌಂಡ್ ಅಪ್ ಮಾಡ್ಕೊಳ್ಳೋಣ. ಈ ಅಮೌಂಟನ್ನು ನಾವು ಆಲ್ರೆಡಿ ತೊಗೊಂಡಿದ್ದೀವಿ ಅಂತ ಗೊತ್ತಾಗೋದಕ್ಕೆ ರೌಂಡ್ ಅಪ್ ಮಾಡ್ಕೊಳ್ತಾ ಇದ್ದೀನಿ. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಇದೆ ಅಂದರೆ ಅಸೆಟ್ ಸೈಡಿಗೆ ಎಂಟ್ರಿ ಬರುತ್ತಲ್ವಾ. ಯು ನೋ ದ್ಯಾಟ್ outstanding subscription is an asset. It is 3,600. ಈಗ ನೆಕ್ಸ್ಟ್ ಅಡ್ಜಸ್ಟ್ಮೆಂಟನ್ನು ನೋಡೋಣ. ಆನ್ March 31, 2018 ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಅಮೌಂಟೆಡ್ ಟು ₹1000 ಅಂತ ಇದೆ. March 31, 2018 ಅಂದರೆ ಕರೆಂಟ್ ಇಯರ್ ಎಂಡಿಂಗ್. ಅಂದರೆ ಇದು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರೋದಿಲ್ಲ, ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಇದಕ್ಕೆ ಅಡ್ಜಸ್ಟ್ಮೆಂಟನ್ನು ನಾವು ಆಮೇಲೆ ಮಾಡ್ತೀವಿ. ಸೊ ಇದು ಎಲ್ಲಿ ಅಡ್ಜಸ್ಟ್ ಆಗುತ್ತೋ ಅಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋಣ.
ಸ್ಯಾಲ್ರಿಲಿ ಅಡ್ಜಸ್ಟ್ ಆಗತ್ತಲ್ವಾ, ಅದೊಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಸ್ಯಾಲರಿ ಪೇಯ್ಡ್ ಇನ್ಕ್ಲೂಡೆಡ್ ₹1,000 ಫಾರ್ ದಿ ಇಯರ್ 2016-17 ಅಂತ ಇದೆ. 16-17 ಅಂದರೆ ಲಾಸ್ಟ್ ಇಯರ್ ಆರ್ ಪ್ರೀವಿಯಸ್ ಇಯರ್ ಅಲ್ವಾ. ಸೊ ಪ್ರೀವಿಯಸ್ ಇಯರ್ ರಿಲೇಟೆಡ್ ಎಲ್ಲ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಬೇಕಾಗತ್ತೆ ನಾವು. ಸೊ ಇದೇನಾಗಿದೆ, ಈ ವರ್ಷದಲ್ಲಿ ಪೇಮೆಂಟ್ ಆಗಿದೆ ಅಲ್ಲ, 16,000 ಏನು ಪೇಮೆಂಟ್ ಆಗಿದೆ, ಈ 16,000ಅಲ್ಲಿ 1,000 ಲಾಸ್ಟ್ ಇಯರ್ದು ಇನ್ಕ್ಲೂಡ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದರ ಅರ್ಥ ಏನು ಆಗಿದ್ರೆ, ಅದು ಹೋದ ವರ್ಷಕ್ಕೆ ರಿಲೇಟೆಡ್ ಆಗಿತ್ತು, ಬಟ್ ಅದನ್ನು ಈ ವರ್ಷದಲ್ಲಿ ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ಈ ವರ್ಷದ ಬಿಗಿನಿಂಗಲ್ಲಿ ಅದು ಪೇ ಆಗಿರಲಿಲ್ಲ ಅಲ್ವಾ. ಪೇ ಆಗಿರಲಿಲ್ಲ ಅಂದರೆ ಅದಕ್ಕೇನಂತ ಕರಿತೀವಿ ನಾವು, ಔಟ್ಸ್ಟ್ಯಾಂಡಿಂಗ್ ಅಂತ ಕರಿತೀವಿ. ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಆದಾಗಾಯಿತು. ಹೋದ ವರ್ಷಕ್ಕೆ ಅದು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ, ಅಥವಾ ಇಯರ್ ಬಿಗಿನಿಂಗಿಗೆ ಅದು ಔಟ್ಸ್ಟ್ಯಾಂಡಿಂಗ್ ಇತ್ತು. ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಈಸ್ ಅ ಲಯಾಬಿಲಿಟಿ, ಯು ನೋ ದ್ಯಾಟ್. ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಸ್ಯಾಲರಿ ಪೇಯ್ಡ್ ಇನ್ಕ್ಲೂಡೆಡ್ ₹1,000 ಅಂತ ಇದೆ ಫಾರ್ ದ ಇಯರ್ 2016-17. ಹೋದ ವರ್ಷಕ್ಕೆ ರಿಲೇಟೆಡ್ ಎಷ್ಟಿದೆ ಅಷ್ಟನ್ನು ಮಾತ್ರ ನಾವಿಲ್ಲಿ ತೊಗೊಳ್ತೀವಿ. ಆ್ಯಂಡ್ ಈ ಅಮೌಂಟನ್ನು ನಾವು ತೊಗೊಂಡಿದ್ದೀವಲ್ವ, ಹಾಗಾಗಿ ಒಂದು ರೌಂಡ್ ಅಪ್ ಮಾಡ್ಕೊಳ್ಳೋಣ. ಯಾವ ಅಮೌಂಟನ್ನು ಆಲ್ರೆಡಿ ಎಂಟ್ರಿ ಮಾಡಿದ್ದೀವಿ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ, ಅದಕ್ಕೆಲ್ಲ ನಾವು ರೌಂಡ್ ಅಪ್ ಮಾಡ್ಕೊಳ್ತಾ ಬಂದರೆ ಕೊನೆಯಲ್ಲಿ ನಮಗೆ ಅಡ್ಜಸ್ಟ್ಮೆಂಟ್ಗೆ ಇಫೆಕ್ಟ್ ಕೊಡುವಾಗ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ರೌಂಡ್ ಅಪ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್, ಆನ್ ಏಪ್ರಿಲ್ 1, 2018 ಅಂದರೆ ಇಯರ್ ಬಿಗಿನಿಂಗ್ ಅಲ್ವಾ. ಇಯರ್ ಬಿಗಿನಿಂಗಿಗೆ ಅಸೆಟ್ಗಳು ಯಾವ್ಯಾವುದಿತ್ತು, ಅದರ ವ್ಯಾಲ್ಯೂ ಎಷ್ಟು ಅನ್ನೋದನ್ನು ಕೊಟ್ಟಿದ್ದಾರೆ ನೋಡಿ. ದ ಕ್ಲಬ್ ಓನ್ಡ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 25,000, ಫರ್ನಿಚರ್ 2,600 ಆ್ಯಂಡ್ ಬುಕ್ಸ್ 6,200. ಇದು ಮೂರು ಕೂಡ ಅಸೆಟ್ ಅಲ್ವಾ. ಸೊ ಅಸೆಟ್ನ ವ್ಯಾಲ್ಯೂ ಇಷ್ಟಿಷ್ಟಿತ್ತು ಅಂತ ಹೇಳಿ ಕೊಟ್ಟಿದ್ದಾರೆ. ಅದನ್ನು 1 by 1 ಅಸೆಟ್ ಸೈಡಿಗೆ ನಾವು ಎಂಟ್ರಿ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ನಾನು ಯಾವುದನ್ನು ಇನ್ನರ್ ಕಾಲಮಲ್ಲಿ ತಗೊಳ್ಳೋದಿಲ್ಲ, ಯಾಕಂದರೆ ಇದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್. ಓಕೆ, ಇದಕ್ಕೆ ಯಾವುದಕ್ಕೂ ಅಡ್ಜಸ್ಟ್ಮೆಂಟ್ ಬರೋದಿಲ್ಲ. ಇದು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಇರೋದ್ರಿಂದ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಬರೋದಿಲ್ಲ. ಹಾಗಾಗಿ ನಾವು ಇದನ್ನು ಡೈರೆಕ್ಟ್ ಆಗಿ ಔಟರ್ ಕಾಲಮಲ್ಲಿ ಹಾಕ್ತಾ ಹೋಗ್ತೀವಿ. ಅಲ್ಲಿಗೆ ಇದು 3 ಅಮೌಂಟಿಗೆ ಎಂಟ್ರಿ ಆಗಿದೆ ಅಲ್ವಾ. ಸೊ ರೌಂಡ್ ಅಪ್ ಮಾಡ್ಕೊಬಿಡೋಣ. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ಗೆ ಬರ್ತೀವಿ. ಅಲ್ಲಿಗೆ ಅಡ್ಜಸ್ಟ್ಮೆಂಟಲ್ಲಿರೋವಂಥ ಎಲ್ಲ ಐಟಮಿಗೆ ಇಫೆಕ್ಟ್ ಯಾವ್ಯಾವುದಕ್ಕೆ ಹೋಗುತ್ತೆ ಅದಕ್ಕೆ ಮಾರ್ಕ್ ಮಾಡಿದ್ದೀವಿ. ಆ್ಯಂಡ್ ಇನ್ನೊಂದು ಅಂದರೆ ಯಾವ್ಯಾವುದನ್ನು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಂಡಿದ್ದೀವೋ ಅದಕ್ಕೆಲ್ಲ ರೌಂಡ್ ಅಪ್ ಮಾಡ್ಕೊಂಡಿದ್ದೀವಿ. ಅರ್ಥ ಆಗ್ತಾ ಇದೆಯಾ. ಸೊ ಇದಾದ ನಂತರ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಯಾವುದಾದ್ರೂ ಹೋದ ವರ್ಷದ ರಿಲೇಟೆಡ್ ಅಥವಾ ಇಯರ್ ಬಿಗಿನಿಂಗ್ ರಿಲೇಟೆಡ್ ಏನಾದರೂ ಇದ್ದರೆ ಅದನ್ನು ಮೊದಲು ಎಂಟ್ರಿ ಹಾಕ್ಕೊಳ್ಳೋಣ. ಒಂದು ಎಂಟ್ರಿ ಇಲ್ಲಿ ಹೋಗುತ್ತೆ, ನಿಮ್ಗೆ ಗೊತ್ತಿದೆ, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ಕ್ಯಾಶ್ ಬ್ಯಾಲೆನ್ಸ್, ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಇದನ್ನು ನಾವು ಎಂಟ್ರಿ ಮಾಡಬೇಕಾಗತ್ತೆ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ. ಸೊ ಇಟ್ ಈಸ್ 3,500 ಕ್ಯಾಶ್ ಇನ್ ಹ್ಯಾಂಡ್ ಅಂತ ತಗೊಳ್ಳೋಣ. ಯಾವುದನ್ನು ತೊಗೊಂಡ್ರೂ ಬರುತ್ತೆ, ಕ್ಯಾಶ್ ಇನ್ ಹ್ಯಾಂಡ್ ಆರ್ ಕ್ಯಾಶ್ ಅಟ್ ಬ್ಯಾಂಕ್. ಸೊ ಇಲ್ಲೇನು ಮೆನ್ಷನ್ ಮಾಡದೇ ಇರೋದ್ರಿಂದ ನಾವು ಕ್ಯಾಶ್ ಇನ್ ಹ್ಯಾಂಡ್ ಅಂಥೇಳಿ ತೊಗೊಳ್ತೀವಿ. ಸೊ 3,500. ಈಗ ಇದನ್ನು ತೊಗೊಂಡಿದ್ದೀವಲ್ವಾ, ಹಾಗಾಗಿ ರೌಂಡ್ ಅಪ್ ಮಾಡ್ಕೊಳ್ಳೋಣ. ಓಕೆ, ಇದರಲ್ಲಿ ಮತ್ಯಾವುದು ಹೋದ ವರ್ಷದ ಇರಲಿಕ್ಕಿಲ್ಲ, ಆದರೆ ಈ ರೀತಿಯಾಗಿ ಇಯರ್ ವೈಸ್ ಡಿವೈಡ್ ಮಾಡಿ ಕೊಟ್ಟಾಗ ಕೆಲವೊಂದು ಸಲ ಹೋದ ವರ್ಷಕ್ಕೆ ರಿಲೇಟೆಡನ್ನು ಕೊಟ್ಟಿರ್ತಾರೆ. ಸೊ 2016-17 2,000 ಅಂತ ಇದೆ ಅಲ್ವಾ. ಇದು ಹೋದ ವರ್ಷದ ರಿಲೇಟೆಡ್ 2,000, ಅದನ್ನು ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಕೊಟ್ಟಿದ್ದಾರೆ ಅಂದರೆ ಅರ್ಥ ಏನು, ಅದು ಈ ವರ್ಷದಲ್ಲಿ ಪೇ ಆಗಿದೆ ಅಂತ ಅಲ್ವಾ. ಸೊ ಹೋದ ವರ್ಷಕ್ಕೆ ರಿಲೇಟೆಡ್ ಈ ವರ್ಷ ಪೇ ಆಗಿದೆ ಅಂದರೆ ಹೋದ ವರ್ಷಕ್ಕದು ಔಟ್ಸ್ಟ್ಯಾಂಡಿಂಗ್ ಇದ್ದ ಹಾಗಾಯಿತು. ನೋಡಿ, ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅನ್ನುವಂಥ ಐಟಮನ್ನು ನಾವು ಆಲ್ರೆಡಿ ತೊಗೊಂಡಿದ್ದೀವಿ 3,600 ಅಲ್ವಾ. ಸೊ ಇದರ ಅರ್ಥ ಏನಾಯಿತು, ಈ ಒಂದು ಐಟಮ್ ಆಲ್ರೆಡಿ ಎಂಟ್ರಿ ಆಗಿದೆ. ಬಟ್ ನೀವು ಇಲ್ಲಿ ಕೇಳ್ಬೋದು, ಮ್ಯಾಮ್ ಇಲ್ಲಿ 2,000 ಇದೆ, ಇಲ್ಲಿ 3,600 ಇದೆಯಲ್ಲ, ಇದೇನು ಮಾಡೋದು, ಮತ್ತು ಇಲ್ಲಿ ಕೂಡ 3,600 ಕೊಡಬೇಕಾಗಿತ್ತಲ್ಲ, ಯಾಕೆ 2,000 ಕೊಟ್ಟಿದ್ದಾರೆ, ಇದೆಲ್ಲ ನಿಮಗೆ ಡೌಟ್ಸ್ ಬಂದಿರಬಹುದು. ನೋಡಿ, ಇಲ್ಲಿ ಇನ್ಫಾರ್ಮೇಷನಲ್ಲಿ ಸಬ್ಸ್ಕ್ರಿಪ್ಷನ್ ಲಾಸ್ಟ್ ಇಯರಲ್ಲಿ ಎಷ್ಟು ಪೆಂಡಿಂಗ್ ಇತ್ತು ಅಂತ ಕೊಟ್ಟಿದ್ದಾರೆ. ಟೋಟಲ್ ಆಗಿ 3,600 ರೂಪೀಸ್ ಪೆಂಡಿಂಗ್ ಇತ್ತು. ಅದರಲ್ಲಿ ಈ ವರ್ಷ ರಿಸೀವ್ ಆಗಿದ್ದು 2,000 ಮಾತ್ರ. ಇನ್ನೂ ಸ್ವಲ್ಪ ಜನ ಮೆಂಬರ್ಸ್ ಹೋದ ವರ್ಷದ ಸಬ್ಸ್ಕ್ರಿಪ್ಷನನ್ನು ಈ ವರ್ಷ ಕೂಡ ಪೇ ಮಾಡಿಲ್ಲ. ಹಾಗಾಗಿ ಇಲ್ಲಿ 2,000 ಮಾತ್ರ ಕೊಟ್ಟಿದ್ದಾರೆ. ಅಷ್ಟು ಅಮೌಂಟ್ ರಿಸೀವ್ ಆಗಿದ್ದಿದ್ರೆ ಇಲ್ಲಿ 3,600 ಅಂತ ಕೊಟ್ಟಿರೋರು. ಅಂದರೆ ಇನ್ನೂ 1,600 ಪೆಂಡಿಂಗ್ ಉಳ್ಕೊಂಡಿದೆ ಅಂದ ಹಾಗಾಯಿತು. ನಾವು ಎಂಟ್ರಿ ಮಾಡ್ತಾ ಇರೋದು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಆಗಿರೋದ್ರಿಂದ ಇಲ್ಲಿ ಇಯರ್ ಬಿಗಿನಿಂಗಲ್ಲಿ ಔಟ್ಸ್ಟ್ಯಾಂಡಿಂಗ್ ಇದ್ದ ಅಮೌಂಟನ್ನು ಮಾತ್ರ ತೋರಿಸ್ಬೇಕು ಅಲ್ವಾ. ಹಾಗಾಗಿ ಇಲ್ಲಿ ಇನ್ಫಾರ್ಮೇಷನಲ್ಲಿ ಕೊಟ್ಟಿರೋ 3,600 ರೂಪೀಸನ್ನು ಮಾತ್ರ ತಗೋತೀವಿ. ಈ 2,000 ರೂಪೀಸನ್ನು ಇಲ್ಲಿ ಅಡ್ಜಸ್ಟ್ ಮಾಡೋದಿಲ್ಲ. ಅರ್ಥ ಆಗ್ತಾ ಇದೆಯಾ. ಸೊ ಇದನ್ನು ಬಿಟ್ಟು ಮತ್ಯಾವುದು ಕೂಡ ಓಪನಿಂಗ್ ಬ್ಯಾಲೆನ್ಸ್ ಇರೋದಿಲ್ಲ ಅಲ್ವಾ. ಸೊ ಈಗ ನಾವೇನು ಮಾಡ್ತೀವಿ, ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಕ್ಲೋಸ್ ಮಾಡ್ತೀವಿ. ಸೊ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ಜಾಸ್ತಿ ಇದೆ, 40,900 ಬರ್ತಾ ಇದೆ.
ಇದು ಟ್ಯಾಲಿ ಆಗೋದಿಲ್ಲ. ಓಕೆ, ಲಯಾಬಿಲಿಟಿ ಮತ್ತು ಅಸೆಟ್ ಸೈಡ್ ಟ್ಯಾಲಿ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ ನಾವು ಕ್ಯಾಪಿಟಲ್ ಫಂಡನ್ನು ಇಲ್ಲಿ ಬರೆದಿಲ್ಲ, ನಮಗೆ ಗೊತ್ತಿಲ್ಲ ಕ್ಯಾಪಿಟಲ್ ಫಂಡ್ ಎಷ್ಟಿದೆ ಅಂತ ಹೇಳಿ. ಸೊ ಅದನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕೋಸ್ಕರನೇ ನಾವು ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋದು. ಸೊ ಈಗ ಕ್ಯಾಲ್ಕುಲೇಷನ್ ಮಾಡೋಣ. 40,900 ಟೋಟಲಲ್ಲಿ 1000 ಲೆಸ್ ಮಾಡಿ ತೊಗೊಂಡ್ರೆ ಇಟ್ ಈಸ್ 39,900. ಇದಕ್ಕೆ ನಾವು ಏನಂತ ಕರಿತೀವಿ, ಕ್ಯಾಪಿಟಲ್ ಫಂಡ್ ಅಂತ ಹೇಳಿ ಕರಿತೀವಿ. ಸೊ ಕ್ಯಾಪಿಟಲ್ ಫಂಡ್ ಅಂತ ಬರೆದು ಬ್ರ್ಯಾಕೆಟಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರೆಯೋಣ. ಓಕೆ, ಇದು ಹೇಗೆ ಬಂದಿದೆ, ಬ್ಯಾಲೆನ್ಸ್ ಮಾಡಿ ಬಂದಿದೆ, ಅದಕ್ಕೋಸ್ಕರ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳಿ ತಗೋತೀವಿ. ಆ್ಯಂಡ್ ಅಲ್ಲಿಗೆ ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ನಾವು ಪ್ರಿಪೇರ್ ಮಾಡಿ ಆಗಿದೆ. ಈಗ ನಾವು ಮೊದಲಿನ ಪ್ರಾಬ್ಲಮ್ಸಲ್ಲೆಲ್ಲ ಯಾವ ರೀತಿ ಸಾಲ್ವ್ ಮಾಡ್ತಾ ಹೋಗ್ತಿದ್ವಿ ಅದೇ ಸ್ಟೆಪ್ಪನ್ನು ಫಾಲೋ ಮಾಡ್ತೀವಿ. ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಮತ್ತು ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿರುವಂಥ ಎಲ್ಲ ಐಟಮ್ಸಿಗೆ ಒಂದೊಂದು ಎಂಟ್ರಿ ಹಾಕ್ತಾ ಹೋಗ್ತೀವಿ. ಆ್ಯಂಡ್ ಯಾವ ಐಟಮ್ ಎರಡೂ ಸ್ಟೇಟ್ಮೆಂಟಲ್ಲಿ ರಿಪೀಟ್ ಆಗಿರುತ್ತೆ ಅದಕ್ಕೆ ರೌಂಡ್ ಅಪ್ ಮಾಡ್ಕೊಳ್ತೀವಿ. ಈಗ ಮೊದಲಿಗೆ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಐಟಮನ್ನು 1 by 1 ಟ್ರಾನ್ಸ್ಫರ್ ಮಾಡ್ತಾ ಹೋಗೋಣ. ಸೊ ಮೊದಲನೇದು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಔಟ್ಸ್ಟ್ಯಾಂಡಿಂಗ್ ಬಂದ ತಕ್ಷಣ ಇಯರ್ ವೈಸ್ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಬೇಕು ಅಂತ ಹೇಳಿದ್ದಲ್ವಾ. ಇಲ್ಲಿ ನೋಡಿ, ಇಯರ್ ವೈಸ್ ಕೊಟ್ಟಿಲ್ಲ, ಹಾಗಾಗಿ ಇದಕ್ಕೆ ಅಡ್ಜಸ್ಟ್ಮೆಂಟ್ ಬರಬೇಕಾಗತ್ತೆ. ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿಗೆ ಒಂದು ರೈಟ್ ಮಾರ್ಕ್ ಹಾಕೋಣ, ಸ್ಯಾಲ್ರಿ ಮೇಲೆ ಒಂದು ಟಿಕ್ ಮಾರ್ಕ್ ಹಾಕೋಣ. ನೆಕ್ಸ್ಟ್ ಕ್ಯಾಪಿಟಲ್ ಫಂಡ್. ಇದು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಇರೋದ್ರಿಂದ ಓಪನಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲ್ ಫಂಡ್ ಅಂತ ಬರೆದು ಅಂಡರ್ಲೈನ್ ಮಾಡಿ ಕೆಳಗಡೆ ಓಪನಿಂಗ್ ಬ್ಯಾಲೆನ್ಸ್ ಅಂತ ಬರೀತೀವಿ. ಸೊ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು, 39,900. ಇನ್ನರ್ ಕಾಲಮಲ್ಲಿ ತಗೋತೀವಿ, ಯಾಕಂದರೆ ಇದಕ್ಕೆ ಅಡ್ಜಸ್ಟ್ಮೆಂಟ್ ಬರೋದಿದೆ. ನೆಕ್ಸ್ಟ್ ನೋಡಿ, ಈ ಕಡೆ ಅಸೆಟ್ ಸೈಡಲ್ಲಿ ಮೊದಲನೇದು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್. ಸೊ ಔಟ್ಸ್ಟ್ಯಾಂಡಿಂಗ್ ಬಂತು ಅಂದ ತಕ್ಷಣ ನಾವು ಒಂದ್ಸಲ ಇಲ್ಲಿ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ನೋಡ್ಕೊಳ್ಬೇಕಾಗತ್ತಲ್ವಾ. ಸೊ ಸಬ್ಸ್ಕ್ರಿಪ್ಷನ್ ಅನ್ನೋ ಐಟಮಲ್ಲಿ ಇಲ್ಲಿ ಇಯರ್ ವೈಸ್ ಅಮೌಂಟನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನಲ್ಲಿ 3,600 ಇದೆ, ಇಲ್ಲಿ 2,000 ಇದೆ. ಔಟ್ಸ್ಟ್ಯಾಂಡಿಂಗ್ ಕೊಟ್ಟಾಗ ಈ ರೀತಿ ಇಯರ್ ವೈಸ್ ಡಿವೈಡ್ ಆಗಿದ್ದರೆ ನಾವು ರೌಂಡ್ ಅಪ್ ಮಾಡಿಕೊಡ್ತೀವಿ ಅಂತ ನಿಮಗೆ ಗೊತ್ತಿದೆ ಅಲ್ವಾ. ಆದರೆ ಇಲ್ಲಿ ನೋಡಿ, ಅಮೌಂಟ್ ಸೇಮ್ ಇಲ್ಲ. ಓಕೆ, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇರೋದು 3,600, ಬಟ್ ಇಲ್ಲಿ ಲಾಸ್ಟ್ ಇಯರ್ ರಿಲೇಟೆಡ್ ರಿಸೀವ್ ಆಗ್ತಾ ಇರೋದು 2,000 ಮಾತ್ರ. ಅಂದರೆ ಅಮೌಂಟ್ ಮ್ಯಾಚ್ ಆಗ್ತಾ ಇಲ್ಲ. ಓಕೆ, ಐಟಮ್ ಮ್ಯಾಚ್ ಆಗಿದೆ, ಇದು ಕೂಡ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಆ್ಯಂಡ್ ಇಲ್ಲಿ ಕೊಟ್ಟಿರೋದು ಕೂಡ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಏನೇ, ಆದರೆ ಅಮೌಂಟ್ ಮ್ಯಾಚ್ ಆಗ್ತಾ ಇಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಇಲ್ಲೊಂದು ರೈಟ್ ಮಾರ್ಕ್ ಹಾಕೋಣ. ಇದಕ್ಕೆ ಆಮೇಲೆ ನಾವು ಇಫೆಕ್ಟನ್ನು ಕೊಡ್ತೀವಿ. ಸೊ ಇದಕ್ಕೊಂದು ರೈಟ್ ಮಾರ್ಕ್ ಹಾಕೋಣ. ಇಲ್ಲಿ ಬೇಕಿದ್ರು ರೈಟ್ ಮಾರ್ಕ್ ಹಾಕ್ಕೊಳ್ಳಿ, ಇಲ್ಲ ಇಲ್ಲಿ ಬೇಕಿದ್ರು ರೈಟ್ ಮಾರ್ಕ್ ಹಾಕ್ಕೊಳ್ಳಿ. ಒಂದು ಕಡೆಗೆ ನಾವು ರೈಟ್ ಮಾರ್ಕ್ ಹಾಕ್ಕೊಳ್ತೀವಿ. ರೌಂಡ್ ಅಪ್ ಮಾಡ್ಕೊಳ್ಳೋದು ಬೇಡ ಇಲ್ಲಿ. ನೆಕ್ಸ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಒಂದು ಅಸೆಟ್ ಅಲ್ವಾ, ಅದಕ್ಕೆ ಏನಾದರೂ ಎಡಿಷನ್ ಆಗಿದೆಯಾ ಅಥವಾ ಸೇಲ್ ಆಗಿದೆಯಾ ಅದನ್ನು ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಕೊಟ್ಟಿದ್ದಾರಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಇಲ್ಲಿ ಎಲ್ಲೂ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ರಿಲೇಟೆಡ್ ಏನೂ ಕೊಟ್ಟಿಲ್ಲ, ಹಾಗಾಗಿ ನಾವು ಅದನ್ನು ಔಟರ್ ಕಾಲಮಲ್ಲಿ ಡೈರೆಕ್ಟಾಗಿ ಬರಿತೀವಿ. ಸೊ ಅಸೆಟ್ ಸೈಡಲ್ಲಿ ಎಂಟ್ರಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಇಟ್ ಈಸ್ 25,000 ಇನ್ ದಿ ಔಟರ್ ಕಾಲಮ್. ನೆಕ್ಸ್ಟ್ ಒನ್ ಫರ್ನಿಚರ್. ಸೊ ಫರ್ನಿಚರ್ ಅಗೇನ್ ನಾವು ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಚೆಕ್ ಮಾಡ್ಕೊಳ್ತೀವಿ. ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಎಲ್ಲಾದರೂ ರಿಸಿಟ್ ಅಥವಾ ಪೇಮೆಂಟ್ ಸೈಡಲ್ಲಿ ಫರ್ನಿಚರ್ ರಿಲೇಟೆಡ್ ಏನಾದರೂ ಕೊಟ್ಟಿದ್ದಾರಾ ಅಂತ ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಫರ್ನಿಚರ್ ಅಂತ ಕೊಟ್ಟಿದ್ದಾರೆ ಪೇಮೆಂಟ್ ಸೈಡಲ್ಲಿ, ಅಂದರೆ ಅದಕ್ಕೆ ಒಂದು ಅಡ್ಜಸ್ಟ್ಮೆಂಟ್ ಇದೆ ಅಂತ ಹಾಗಾಯಿತು. ಹಾಗಾಗಿ ನಾವು ಫರ್ನಿಚರನ್ನು ಇನ್ನರ್ ಕಾಲಮಲ್ಲಿ ಅಮೌಂಟ್ ಬರಿತೀವಿ, 2,600 ಇನ್ ದಿ ಇನ್ನರ್ ಕಾಲಮ್. ನೆಕ್ಸ್ಟ್ ಬುಕ್ಸ್, ಅಗೇನ್ ಆ್ಯನ್ ಅಸೆಟ್. ಇದನ್ನು ಇನ್ನರ್ ಕಾಲಮಲ್ಲಿ ಬರಿಬೇಕಾ ಔಟರ್ ಕಾಲಮಲ್ಲಿ ಬರಿಬೇಕಾ ಅನ್ನೋದನ್ನು ನೋಡೋದಕ್ಕೆ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಚೆಕ್ ಮಾಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಸೇಲ್ ಆಫ್ ಓಲ್ಡ್ ಬುಕ್ಸ್ ಅನ್ನುವಂಥ ಐಟಮ್ ಬಂದಿದೆ ಆ್ಯಂಡ್ ಇಲ್ಲಿ ಕೂಡ ಬುಕ್ಸ್ ಅನ್ನುವಂಥ ಐಟಮ್ ಬಂದಿದೆ. ಅಂದರೆ ಇಲ್ಲಿ ಎರಡೆರಡು ಅಡ್ಜಸ್ಟ್ಮೆಂಟ್ ಇದೆ ಅಂತ ಹಾಗಾಯಿತು. ಹಾಗಾಗಿ ನಾವೇನು ಮಾಡ್ತೀವಿ, ಬುಕ್ಸ್ನ ಅಮೌಂಟನ್ನು ಇನ್ನರ್ ಕಾಲಮಲ್ಲಿ ಬರೆದು ಒಂದೆರಡು ಲೈನನ್ನು ಗ್ಯಾಪ್ ಇಟ್ಕೊಳ್ತೀವಿ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ. ನೆಕ್ಸ್ಟ್ ಐಟಮ್ ಕ್ಯಾಶ್ ಇನ್ ಹ್ಯಾಂಡ್ 3,500. ಸೊ ಈ ಒಂದು ಐಟಮ್ ಆಲ್ರೆಡಿ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ರಿಪೀಟ್ ಆಗಿರುತ್ತೆ ನೋಡಿ. ಕ್ಯಾಶ್ ಇನ್ ಹ್ಯಾಂಡ್ ಓಪನಿಂಗ್ ಬ್ಯಾಲೆನ್ಸ್, ಕ್ಯಾಶ್ ಇನ್ ಹ್ಯಾಂಡ್ ಓಪನಿಂಗ್ ಬ್ಯಾಲೆನ್ಸ್. ಐಟಮ್ ಕೂಡ ಸೇಮ್ ಇದೆ, ಅಮೌಂಟ್ ಕೂಡ ಸೇಮ್ ಇದೆ. ಇದಕ್ಕೆ ಆಲ್ರೆಡಿ ರೌಂಡ್ ಅಪ್ ಮಾಡ್ಕೊಂಡಿದೀವಿ, ಮತ್ತೆ ರೌಂಡ್ ಅಪ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಯಾಕಾಗಿ ರೌಂಡ್ ಅಪ್ ಮಾಡ್ಕೋತೀವಿ, ಆ ಎಂಟ್ರಿ ಮತ್ತೊಂದು ಕಡೆಗೆ ಹೋಗೋ ಅವಶ್ಯಕತೆ ಇಲ್ಲ ಅನ್ನೋದು ಗೊತ್ತಾಗೋದಕ್ಕೆ ರೌಂಡ್ ಅಪ್ ಮಾಡ್ಕೊಳ್ತೀವಿ ಅಷ್ಟೇ. ಇಲ್ಲಿ ಮತ್ತೆ ರೌಂಡ್ ಅಪ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ, ಇದನ್ನು ನಾವು ಮತ್ತೇನು ನೋಡೋದಿಲ್ಲ. ಹಾಗಾಗಿ ಇಲ್ಲಿ ಒಂದು ರೌಂಡ್ ಅಪ್ ಮಾಡ್ಕೊಂಡ್ರೆ ಸಾಕು. ಅಲ್ಲಿಗೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಮುಗೀತು. ಈಗ ನಾವು ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿರುವಂಥ ಐಟಮ್ಸ್ಗೆ 1 by 1 ಎಂಟ್ರಿ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ರಿಸಿಟ್ ಸೈಡ್ಗೆ ಬಂದರೆ ಮೊದಲನೇದು ಬ್ಯಾಲೆನ್ಸ್ ಬ್ರಾಟ್ ಡೌನ್, ಇದಕ್ಕೆ ರೌಂಡ್ ಅಪ್ ಆಗಿದೆ, ಎಂಟ್ರಿ ಇಲ್ಲ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಅಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಇದೆ, ಮಾರ್ಕ್ ಮಾಡ್ಕೊಂಡಿದ್ದೀವಿ, ಇನ್ನರ್ ಕಾಲಮಲ್ಲಿ ತಗೋಬೇಕು. ಸೊ ಇಟ್ ಈಸ್ ಅನ್ ಇನ್ಕಮ್ ಸಬ್ಸ್ಕ್ರಿಪ್ಷನ್ ಅಂತ ಬರೆದು, ಸೊ ಇಲ್ಲಿ ಯಾವ ಅಮೌಂಟನ್ನು ತಗೋಬೇಕು, ಕರೆಂಟ್ ಇಯರ್ ಅಮೌಂಟ್, ಈ ವರ್ಷದ ಅಮೌಂಟನ್ನು ಮಾತ್ರ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತಗೋತೀವಿ. ಇಟ್ ಈಸ್ 70,000 ಆ್ಯಂಡ್ ಇನ್ನರ್ ಕಾಲಮಲ್ಲಿ ಬರೀತೀವಿ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ. ಈಗ ಲಾಸ್ಟ್ ಇಯರ್ ರಿಲೇಟೆಡ್ ಅಮೌಂಟಿಗೆ ರೈಟ್ ಮಾರ್ಕ್ ಹಾಕಿಟ್ಕೊಂಡಿದ್ದೀವಿ. ಇದಕ್ಕೆ ಆಮೇಲೆ ಇಫೆಕ್ಟ್ ಅನ್ನು ಕೊಡೋಣ. ಈಗ ನೆಕ್ಸ್ಟ್ ಇಯರ್ ರಿಲೇಟೆಡ್ ಕೊಟ್ಟಿದ್ದಾರೆ 3,000.
ನೆಕ್ಸ್ಟ್ ಇಯರ್ ರಿಲೇಟೆಡ್ ಈ ವರ್ಷದ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಬಂದಿದೆ ಅಂದರೆ ಅರ್ಥ ಏನು, ಅದು ಈ ವರ್ಷಕ್ಕೆ ರಿಸೀವ್ ಆಗಿದೆ ಅಂತ ಅಲ್ವಾ. ಸೊ ನೆಕ್ಸ್ಟ್ ಇಯರ್ ರಿಲೇಟೆಡ್ ಸಬ್ಸ್ಕ್ರಿಪ್ಷನ್ ಈ ವರ್ಷನೇ ರಿಸೀವ್ ಆಗಿದೆ ಅಂದರೆ ಅದು ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಆದಾಗಾಯಿತು. ಅದನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಎಂಟ್ರಿ ಮಾಡ್ತೀವಿ. ಇದಕ್ಕೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡೋದಿಲ್ಲ, ಯಾಕಂದರೆ ಈ 70,000 ಅನ್ನೋದು ಅಡ್ಜಸ್ಟೆಡ್ ಅಮೌಂಟ್ ಆಗಿರುತ್ತೆ. ಅದರಲ್ಲಿ ಮತ್ತೆ ಇದನ್ನು ಪ್ಲಸ್ ಮೈನಸ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಈ 3,000 ಡೈರೆಕ್ಟಾಗಿ ಬ್ಯಾಲೆನ್ಸ್ ಶೀಟಲ್ಲಿ ಎಂಟ್ರಿ ಮಾಡ್ತೀವಿ. ಆ್ಯಂಡ್ ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಈಸ್ ಲಯಾಬಿಲಿಟಿ, ಸೊ ಗೋಸ್ ಟು ಲಯಾಬಿಲಿಟಿ ಸೈಡ್. ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಇಟ್ ಈಸ್ 3,000. ಆ್ಯಂಡ್ ಇಲ್ಲಿ 75,000 ಏನು ಔಟರ್ ಕಾಲಮಲ್ಲಿದೆ, ಈ ಅಮೌಂಟಿಗೆ ಎಲ್ಲೂ ಎಂಟ್ರಿ ಇರೋದಿಲ್ಲ. ನೆಕ್ಸ್ಟ್ ನೋಡಿ, ಟು ಸೇಲ್ ಆಫ್ ಓಲ್ಡ್ ಬುಕ್ಸ್. ಓಲ್ಡ್ ಬುಕ್ಸನ್ನು ಸೇಲ್ ಮಾಡಿದ್ದಾರೆ. ಇಟ್ ಈಸ್ ಅ ಕ್ಯಾಪಿಟಲ್ ಐಟಮ್. ಬುಕ್ಸಲ್ಲಿ ನಾವು ಮೈನಸ್ ಮಾಡ್ತೀವಿ. ಆದರೆ ಇಲ್ಲಿ ಬ್ರ್ಯಾಕೆಟಲ್ಲಿ ಕಾಸ್ಟಿಂಗ್ ಕೊಟ್ಟಿರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ಮೆಂಟ್ ನಾವು ಮಾಡಬೇಕಾಗತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, ಇದಕ್ಕೊಂದು ರೈಟ್ ಮಾರ್ಕ್ ಹಾಕಿಟ್ಕೊಳ್ತೀನಿ. ಇದಕ್ಕೆ ಆಮೇಲೆ ಅಂದರೆ ಇದೆಲ್ಲ ಐಟಮ್ಸನ್ನು ಒಂದ್ಸಲ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಇಫೆಕ್ಟನ್ನು ಕೊಡ್ತೀವಿ. ನೆಕ್ಸ್ಟ್, ರೆಂಟ್ ಫ್ರಾಮ್ ಯೂಸ್ ಆಫ್ ಹಾಲ್. It is a revenue item, so goes to income side by rent from use of hall 17,000. Next, sale of newspaper and profit from entertainment. ಇದೆರಡು ಕೂಡ ರೆವೆನ್ಯೂ ಐಟಮ್. 1 by 1 ನಾವು ಇಲ್ಲಿ ಬರಿತಾ ಹೋಗ್ತೀವಿ. ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟ್ ಆಗಿ ಔಟರ್ ಕಾಲಮಲ್ಲಿ ಅಮೌಂಟನ್ನು ಬರಿಬಹುದು. ಆ್ಯಂಡ್ ಈಗ ಪೇಮೆಂಟ್ ಸೈಡಿಗೆ ಬಂದರೆ ಫಸ್ಟ್ ಐಟಮ್ ಜನರಲ್ ಎಕ್ಸ್ಪೆನ್ಸ್ ಅಂತ ಇದೆ. ಸೊ ಇಟ್ ಈಸ್ ರೆವೆನ್ಯೂ ಐಟಮ್ ಆ್ಯಂಡ್ ಗೋಸ್ ಟು ಎಕ್ಸ್ಪೆನ್ಸ್ ಸೈಡ್ ಟು ಜನರಲ್ ಎಕ್ಸ್ಪೆನ್ಸ್. ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾಗಿ ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ಅಮೌಂಟನ್ನು ಬರಿತೀವಿ. ನೆಕ್ಸ್ಟ್ ಸ್ಯಾಲರಿಗೆ 2 ಅಡ್ಜಸ್ಟ್ಮೆಂಟ್ ಇದೆ. ಇಟ್ ಈಸ್ ಅಗೇನ್ ರೆವೆನ್ಯೂ ಐಟಮ್, ಗೋಸ್ ಟು ಎಕ್ಸ್ಪೆನ್ಸ್ ಸೈಡ್. ಇಟ್ ಈಸ್ 16,000 ಇನ್ ದಿ ಇನ್ನರ್ ಕಾಲಮ್, ಯಾಕಂದರೆ ಅಡ್ಜಸ್ಟ್ಮೆಂಟ್ ಇದೆ. 2 ಲೈನನ್ನು ಬಿಟ್ಕೊಳ್ತೀವಿ. ನೆಕ್ಸ್ಟ್ ಪೋಸ್ಟೇಜ್, ಇಲೆಕ್ಟ್ರಿಸಿಟಿ ಚಾರ್ಜಸ್ ಇದೆರಡು ಕೂಡ ಎಕ್ಸ್ಪೆನ್ಸ್ ಆಗುತ್ತೆ, ಅಂದರೆ ರೆವೆನ್ಯೂ ಐಟಮ್. ಹಾಗಾಗಿ ಎಕ್ಸ್ಪೆನ್ಸ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಆ್ಯಂಡ್ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಅಡ್ಜಸ್ಟ್ಮೆಂಟ್, ಸೊ ಗೋಸ್ ಟು ಔಟರ್ ಕಾಲಮ್. ಸೊ ನೆಕ್ಸ್ಟ್ ಐಟಮ್ ಫರ್ನಿಚರ್ ಈಸ್ ಕ್ಯಾಪಿಟಲ್ ಐಟಮ್. ಇದು ಪೇಮೆಂಟ್ ಆಗಿದೆ ಅಂದರೆ ಅರ್ಥ ಏನು, ಎಡಿಷನ್ ಆಗಿದೆ ಅಂದರೆ ಈ ವರ್ಷದಲ್ಲಿ ಅದನ್ನು ಪರ್ಚೇಸ್ ಮಾಡಿದ್ದಾರೆ. ಸೊ ಫರ್ನಿಚರಲ್ಲಿ ನಾವು ಇದನ್ನು ಆ್ಯಡ್ ಮಾಡ್ತೀವಿ. ಪ್ಲಸ್ ಎಡಿಷನ್ ಇಟ್ ಈಸ್ 26,500. ನೆಕ್ಸ್ಟ್ ಬುಕ್ಸ್ ಇದೆ. ಬುಕ್ಸ್ ಇಲ್ಲಿ ಪೇಮೆಂಟ್ ಸೈಡಲ್ಲಿ ಕೊಟ್ಟಿದ್ದಾರೆ ಅಂದರೆ ಅದು ಎಡಿಷನ್ ಆದಾಗಾಯಿತು. ಸೊ ಎಡಿಷನ್ ಅಂತ ಬರೆಯೋಣ ಇಲ್ಲಿ. ಬುಕ್ಸ್ ಪ್ಲಸ್ ಎಡಿಷನ್ ಇಟ್ ಈಸ್ 13,000. ಓಕೆ. ನೆಕ್ಸ್ಟ್ ನ್ಯೂಸ್ ಪೇಪರ್, ಇಟ್ ಈಸ್ ರೆವೆನ್ಯೂ ಐಟಮ್. ಸೊ ರೆವೆನ್ಯೂ ಐಟಮ್ ಆಗಿರೋದ್ರಿಂದ ಎಕ್ಸ್ಪೆನ್ಸ್ ಸೈಡಿಗೆ ಹೋಗುತ್ತೆ. ಆ್ಯಂಡ್ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಅಡ್ಜಸ್ಟ್ಮೆಂಟ್, ಸೊ ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ಅಮೌಂಟ್ ಬರಿತೀವಿ. ನೆಕ್ಸ್ಟ್ ಮೀಟಿಂಗ್ ಎಕ್ಸ್ಪೆನ್ಸ್, again revenue item, goes to expense side to meeting expense. It is 7,200. Next, TV set bought. ನೋಡಿ, ಇದು ಕ್ಯಾಪಿಟಲ್ ಇನ್ ನೇಚರ್. ಇಟ್ ಈಸ್ ನಾಟ್ ರೆವೆನ್ಯೂ ಐಟಮ್. ರಿಪೀಟ್ ಆಗಿ ಆಗುವಂಥದ್ದಲ್ಲ ಬಿಸ್ನೆಸ್ಸಲ್ಲಿ. ಇದು ಅಪರೂಪಕ್ಕೊಂದ್ಸಲ ತಗೊಳ್ಳುವಂಥದ್ದು. ಆ್ಯಂಡ್ ಕ್ಯಾಪಿಟಲ್ ಇನ್ ನೇಚರ್ ಅಸೆಟ್ ಆಗುತ್ತದು. ಹಾಗಾಗಿ ಇದನ್ನು ನಾವು ಎಲ್ಲಿ ಬರಿತೀವಿ, ಬ್ಯಾಲೆನ್ಸ್ ಶೀಟಲ್ಲಿ ಬರಿತೀವಿ. ಆ್ಯಂಡ್ TV ಸೆಟ್ ಅನ್ನುವಂಥ ಒಂದು ಐಟಮ್ ಆಲ್ರೆಡಿ ಇದ್ದರೆ ಅದರಲ್ಲಿ ಎಡಿಷನ್ ಅಂತ ತಗೋತಿದ್ವಿ. ಬಟ್ ಇಲ್ಲಿ ಆಲ್ರೆಡಿ TV ಸೆಟ್ ಅನ್ನುವಂಥದ್ದಿಲ್ಲ. ಸೊ TV ಸೆಟ್ ಅನ್ನುವಂಥ ಸೆಟನ್ನು ಕ್ರಿಯೇಟ್ ಮಾಡ್ತೀವಿ. ಇಲ್ಲೊಂದೆರಡು ಲೈನ್ ಬಿಟ್ಕೊಳ್ಳೋಣ, ಬುಕ್ಸಿಗೆ ಅಡ್ಜಸ್ಟ್ಮೆಂಟ್ ಇದೆ ಹಾಗಾಗಿ. ಸೊ TV ಸೆಟ್ ಇಟ್ ಈಸ್ 16,000. ನೆಕ್ಸ್ಟ್ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಇಲ್ಲಿ ಕೊಟ್ಟಿರೋವಂಥ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆಗಿರುತ್ತೆ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರಿತೀವಿ. ಕ್ಯಾಶ್ ಇನ್ ಹ್ಯಾಂಡ್ 15,900. ಅಲ್ಲಿಗೆ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿರುವಂಥ ಎಲ್ಲ ಎಂಟ್ರಿ ಆಗಿದೆ. ಈಗ ನಾವು ಒಂದೊಂದಾಗಿ ಬಿಟ್ಕೊಂಡಿರೋವಂಥ ಐಟಮಿಗೆ ಎಂಟ್ರಿ ಹಾಕ್ತಾ ಹೋಗ್ತೀವಿ. ಮೊದಲನೇದು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಇಲ್ಲಿ ಬಿಟ್ಕೊಂಡಿದ್ದೀವಿ ನೋಡಿ. ಸೊ ಇದಕ್ಕೆ ನಾವು ಸ್ಯಾಲರಿಲಿ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಆ್ಯಂಡ್ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿರುವಂಥದ್ದು ಲಾಸ್ಟ್ ಇಯರ್ ರಿಲೇಟೆಡ್ ಆಗಿರುತ್ತಲ್ವಾ. ಸೊ ಸ್ಯಾಲರಿಲಿ ಮೈನಸ್ ಮಾಡಬೇಕಾಗತ್ತೆ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗನ್ನು. ಔಟ್ಸ್ಟ್ಯಾಂಡಿಂಗ್ ಫಾರ್ ಲಾಸ್ಟ್ ಇಯರ್ ಇಟ್ ಈಸ್ 1,000. ಆ್ಯಂಡ್ ಕ್ಲೋಸ್ ಮಾಡಬೇಡಿ, ಯಾಕಂದರೆ ಇದಕ್ಕೆ ಇನ್ನೊಂದು ಅಡ್ಜಸ್ಟ್ಮೆಂಟ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ನೋಡಿ. ಇಲ್ಲಿ ಮತ್ತೊಂದು ಅಡ್ಜಸ್ಟ್ಮೆಂಟ್ ಇದೆ ಹಾಗಾಗಿ. ಆ್ಯಂಡ್ ನೆಕ್ಸ್ಟ್ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ 2 ಐಟಮನ್ನು ಬಿಟ್ಕೊಂಡಿದ್ದೀವಿ ಅಲ್ವಾ. ಇಲ್ಲಿ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಬಿಟ್ಕೊಂಡಿರೋವಂಥ ಐಟಮನ್ನು ನಾವು ಆಮೇಲೆ ಅಡ್ಜಸ್ಟ್ ಮಾಡ್ತೀವಿ. ಅಡಿಷನಲ್ ಇನ್ಫಾರ್ಮೇಷನಲ್ಲಿರುವಂಥ ಎಲ್ಲ ಐಟಮ್ಗೆ ಇಫೆಕ್ಟ್ ಕೊಟ್ಟಾದ ನಂತರ ಇದನ್ನು ಮಾಡೋಣ. ಹಾಗಾಗಿ ಅಡಿಷನಲ್ ಇನ್ಫಾರ್ಮೇಷನ್ಗೆ ಹೋಗೋಣ. ಮೊದಲನೇ ಇನ್ಫಾರ್ಮೇಷನ್ ಏನಿದೆ, ಕ್ಲಬ್ ಹ್ಯಾಸ್ 100 ಮೆಂಬರ್ಸ್ ಈಚ್ ಪೇಯಿಂಗ್ ಆ್ಯನ್ ಆ್ಯನ್ಯುವಲ್ ಸಬ್ಸ್ಕ್ರಿಪ್ಷನ್ ಆಫ್ 900 ಇದೆ. ಇದನ್ನು ಯಾತಕ್ಕೋಸ್ಕರ ಕೊಟ್ಟಿದ್ದಾರೆ, ಈ ವರ್ಷ ಎಷ್ಟು ಔಟ್ಸ್ಟ್ಯಾಂಡಿಂಗ್ ಇದೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ. ಇಲ್ಲಿ ವರ್ಕಿಂಗ್ ನೋಟ್ ಅಂತ ಹೇಳಿ ಬರೆಯೋಣ.
ಸೊ ವರ್ಕಿಂಗ್ ನೋಟ್ ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂಥೇಳಿ ಹೆಡಿಂಗ್ ಹಾಕೋಣ. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ, ಮೊದಲಿಗೆ ಟೋಟಲ್ ಸಬ್ಸ್ಕ್ರಿಪ್ಷನ್ ಬರೋದೆಷ್ಟಿದೆ ಅನ್ನೋದನ್ನು ಬರ್ಕೋತೀವಿ. ಸೊ 100 ಮೆಂಬರ್ಸ್ ಇದ್ದಾರೆ, ಪ್ರತಿಯೊಬ್ಬರು ಕೂಡ 900 ರುಪೀಸನ್ನು ಪೇಮೆಂಟ್ ಮಾಡಿದ್ರೆ ಟೋಟಲ್ ಆಗಿ ನಮಗೆ ಎಷ್ಟು ರಿಸೀವ್ ಆಗಬೇಕು ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ. ಸೊ ಸಬ್ಸ್ಕ್ರಿಪ್ಷನ್ ರಿಸೀವೇಬಲ್ ಡ್ಯೂರಿಂಗ್ ಇಯರ್ ಇಟ್ ಈಸ್ 100 into 900. ಸೊ 100 ಮೆಂಬರ್ಸ್ ಈಚ್ ಪೇಯಿಂಗ್ 900, ಇಟ್ ಈಸ್ 90,000 ಬರಬೇಕಿತ್ತು. ಇದರಲ್ಲಿ ಕರೆಂಟ್ ಇಯರ್ಗೆ ರಿಲೇಟೆಡ್ ಎಷ್ಟು ರಿಸೀವ್ ಆಗಿದೆ, ಇಟ್ ಈಸ್ ಜಸ್ಟ್ 70,000 ಅಲ್ವಾ. ಸೊ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಡ್ಯೂರಿಂಗ್ ಇಯರ್ ಇಟ್ ಈಸ್ 70,000. ಇದೆರಡು ಕೂಡ ಕರೆಂಟ್ ಇಯರ್ ರಿಲೇಟೆಡ್, ಹಾಗಾಗಿ ಇಲ್ಲಿ ಬ್ರ್ಯಾಕೆಟಲ್ಲಿ ಬೇಕಿದ್ರೆ ಕರೆಂಟ್ ಇಯರ್ ಅಂತ ಹೇಳಿ ಬರ್ಕೊಳ್ಳೋಣ. ಕರೆಂಟ್ ಇಯರ್ ರಿಲೇಟೆಡ್ 70,000 ರಿಸೀವ್ ಆಗಿದೆ. ಸೊ ಈಗ ಇದಿಷ್ಟು ರಿಸೀವೇಬಲ್ ಇತ್ತು, ಅಂದರೆ ಬರಬೇಕಾಗಿತ್ತು, ಬಟ್ ಬಂದಿದ್ದು 70,000 ಮಾತ್ರ. ಹಾಗಾಗಿ ಇದರ ಡಿಫ್ರೆನ್ಸನ್ನು ತಗೋತೀವಿ ನಾವು. ಇಲ್ಲಿ ಬೇಕಿದ್ರೆ ಮೈನಸ್ ಅಂತ ಬರ್ಕೊಳ್ಳಿ. ಸೊ ಡಿಫ್ರೆನ್ಸ್ ಅಮೌಂಟ್ 20,000 ಇದೆಯಲ್ಲ, ಇದು ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್ ಆಗುತ್ತೆ. ಓಕೆ, ಇದು ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್. ಆ್ಯಂಡ್ ಈಗ ನಮಗೆ ಇನ್ನೊಂದು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕಿದೆ. ಇಲ್ಲಿ ನೋಡಿ, ಹೋದ ವರ್ಷದ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ರು ಇಲ್ಲಿ 3,600 ಅಂತ. ಅದು ಪೂರ್ತಿಯಾಗಿ ಈ ವರ್ಷದಲ್ಲಿ ರಿಸೀವ್ ಆಗಿಲ್ಲ. ನೋಡಿ, ನಾವು ಆಗಲೇ ನೋಡಿದ್ವಿ, ಇಲ್ಲೊಂದು ರೈಟ್ ಮಾರ್ಕ್ ಬೇರೆ ಹಾಕಿಟ್ಕೊಂಡಿದ್ವಿ. ಸೊ ಈ ವರ್ಷದಲ್ಲಿ 2,000 ಮಾತ್ರ ರಿಸೀವ್ ಆಗಿದೆ. 3,600 ಅಲ್ಲಿ 2,000 ಮಾತ್ರ ರಿಸೀವ್ ಆಗಿದೆ ಹೋದ ವರ್ಷಕ್ಕೆ ರಿಲೇಟೆಡ್. ಓಕೆ, ಸೊ ಹೋದ ವರ್ಷದ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ನ ಒಂದು ಪೋರ್ಷನ್ ಈ ವರ್ಷ ಕೂಡ ಔಟ್ಸ್ಟ್ಯಾಂಡಿಂಗ್ ಆಗಿ ಉಳ್ಕೊಂಡಿದೆ. ಅದಕ್ಕೋಸ್ಕರ ನಾವು ಅದು ಎಷ್ಟಿದೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡಿ ಇಲ್ಲಿ ಬರೆಯೋಣ. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಇನ್ ಲಾಸ್ಟ್ ಇಯರ್ it was 3,600. okay, and minus subscription received during year related to 2016-17 or last year. okay, ಹೋದ ವರ್ಷಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಈ ವರ್ಷದಲ್ಲಿ ರಿಸೀವ್ ಆಗಿರೋದು ಕೇವಲ 2,000 ಮಾತ್ರ. ಸೊ 2,000 ರಿಸೀವ್ ಆಗಿದೆ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಇರೋದು 3,600 ಇತ್ತು. ಸೊ ಇದೆರಡರ ಡಿಫ್ರೆನ್ಸ್ ಅಮೌಂಟ್ ಏನಿದೆ ಅಲ್ಲ 1,600, ಇದು ಈ ವರ್ಷ ಕೂಡ ಔಟ್ಸ್ಟ್ಯಾಂಡಿಂಗ್ ಇರುವಂಥದ್ದು. ಸೊ ಔಟ್ಸ್ಟ್ಯಾಂಡಿಂಗ್ ರಿಲೇಟೆಡ್ ಟು ಲಾಸ್ಟ್ ಇಯರ್ 1,600. ಸೊ ಇದೆರಡು ಕ್ಯಾಲ್ಕುಲೇಷನನ್ನು ನಾವು ಮಾಡ್ಕೊಳ್ತೀವಿ. ಈ ಕ್ಯಾಲ್ಕುಲೇಷನನ್ನು ನಾವು ಆಮೇಲೆ ಕೂಡ ಮಾಡ್ಬೋದು, ಆದರೆ ಸಬ್ಸ್ಕ್ರಿಪ್ಷನನ್ನು ಕ್ಯಾಲ್ಕುಲೇಷನ್ ಮಾಡುವಾಗಲೇ ಇದು ಮುಗ್ದೋಗ್ಲಿ ಅಂತೇಳಿ ನಾನೀಗ ಮಾಡಿದ್ದೀನಿ. ನಿಮಗೆ ಈ ಪಾಯಿಂಟ್ ಅರ್ಥ ಆಗಿದೆ ಅನ್ಕೋತೀನಿ. ಇಲ್ಲಿ ನಾವು ಕರೆಂಟ್ ಇಯರಲ್ಲಿ ಎಷ್ಟು ರಿಸೀವ್ ಆಗಬೇಕಿತ್ತು, ಎಷ್ಟು ರಿಸೀವ್ ಆಗಿದೆ ಅನ್ನೋದನ್ನು ನೋಡಿಕೊಂಡು ಕರೆಂಟ್ ಇಯರ್ ರಿಲೇಟೆಡ್ ಔಟ್ಸ್ಟ್ಯಾಂಡಿಂಗ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಹಾಗೆಯೇ ಕೆಳಗಡೆ ಇದರಲ್ಲಿ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಿತ್ತು, ಅದರಲ್ಲಿ ಲಾಸ್ಟ್ ಇಯರ್ ರಿಲೇಟೆಡ್ ಈ ವರ್ಷದಲ್ಲಿ ರಿಸೀವ್ ಆಗಿದ್ದೆಷ್ಟು ಅದನ್ನು ಮೈನಸ್ ಮಾಡಿ ನಾವು ಹೋದ ವರ್ಷದ್ದು ಇನ್ನೂ ಪೆಂಡಿಂಗ್ ಎಷ್ಟಿದೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಇದು ಕೂಡ ಔಟ್ಸ್ಟ್ಯಾಂಡಿಂಗೇನೆ, ಇದು ಕೂಡ ಔಟ್ಸ್ಟ್ಯಾಂಡಿಂಗೇನೆ. ಈಗ ನಾವು ಇದಕ್ಕೆ ಎಂಟ್ರಿ ಹಾಕೋಣ. ಮೊದಲಿಗೆ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗಿಗೆ ಎಂಟ್ರಿ ಹಾಕೋಣ. ನಿಮಗೆ ಗೊತ್ತಿದೆ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗಿಗೆ 2 ಎಂಟ್ರಿ ಬರುತ್ತೆ. ಮೊದಲನೇದು ಸಬ್ಸ್ಕ್ರಿಪ್ಷನಲ್ಲಿ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗನ್ನು ಪ್ಲಸ್ ಮಾಡ್ತೀವಿ ಅಲ್ವಾ. ಸೊ ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್ ಇಟ್ ಈಸ್ 20,000. ಓಕೆ, ಇನ್ನೊಂದು ಇಫೆಕ್ಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೊಡ್ತಾ ಇದ್ದೀವಿ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಈಸ್ ಎನ್ ಅಸೆಟ್. ಇಲ್ಲಿ ಒಂದು ಅಂಡರ್ಲೈನ್ ಮಾಡಿ ಕರೆಂಟ್ ಇಯರ್ ಮತ್ತು ಲಾಸ್ಟ್ ಇಯರ್ ರಿಲೇಟೆಡ್ ಎರಡರಲ್ಲೂ ಪೆಂಡಿಂಗ್ ಇರುವಂಥ ಅಮೌಂಟನ್ನು ನಾವಿಲ್ಲಿ ತಗೋತೀವಿ. ಬ್ಯಾಲೆನ್ಸ್ ಶೀಟಲ್ಲಿ ಒಂದು ಐಟಮ್ ಬಂದಿದೆ, ಔಟ್ಸ್ಟ್ಯಾಂಡಿಂಗ್ ಬಂದಿದೆ ಅಂದರೆ ಅರ್ಥ ಏನು, ಅದಿನ್ನೂ ಪೆಂಡಿಂಗ್ ಇರುವಂಥದ್ದು. ಈ ವರ್ಷಕ್ಕೆ ರಿಲೇಟೆಡ್ 20,000 ಪೆಂಡಿಂಗ್ ಇದೆ, ನಮ್ಗೆ ಗೊತ್ತಿದೆ. ಹಾಗೆ ಲಾಸ್ಟ್ ಇಯರ್ ರಿಲೇಟೆಡ್ ಕೂಡ 1,600 ಪೆಂಡಿಂಗ್ ಇದೆ, ಅಂದರೆ ಔಟ್ಸ್ಟ್ಯಾಂಡಿಂಗ್ ಇದೆ. ಅದನ್ನು ಆ್ಯಡ್ ಮಾಡಿ ನಾವು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಈ ಕ್ಯಾಲ್ಕುಲೇಷನನ್ನು ನಿಮಗೆ ಮಾಡಿಸಿದ್ದೀನಿ. ಸೊ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನಲ್ಲಿ ಕರೆಂಟ್ ಇಯರ್ ರಿಲೇಟೆಡ್ ಆ್ಯಂಡ್ ಲಾಸ್ಟ್ ಇಯರ್ ರಿಲೇಟೆಡ್ ಎರಡನ್ನೂ ಬರೆಯೋಣ. ಅಲ್ಲಿ ಕರೆಂಟ್ ಇಯರ್ ರಿಲೇಟೆಡ್ 20,000 ಆ್ಯಂಡ್ ಲಾಸ್ಟ್ ಇಯರ್ ರಿಲೇಟೆಡ್ 1,600, ಟೋಟಲ್ ಆಗಿ 21,600. ಅರ್ಥ ಆಗ್ತಾ ಇದೆಯಾ? ಆ್ಯಂಡ್ ಇದಕ್ಕೆ ಇನ್ನೊಂದು ಇಫೆಕ್ಟ್ ಇರೋದಿಲ್ಲ. ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗಿಗೆ ಇನ್ನೊಂದು ಇಫೆಕ್ಟನ್ನು ನಾವಿಲ್ಲಿ ಕೊಡೋದಿಲ್ಲ. ಯಾಕಂದರೆ ಇಲ್ಲಿ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಇಯರ್ ವೈಸ್ ಅಮೌಂಟನ್ನು ಕೊಟ್ಟಿದ್ರು ಅಲ್ವಾ. ಹಾಗಾಗಿ ನಾವಿಲ್ಲಿ ತೊಗೊಂಡಿರುವಂಥ 70,000 ಕರೆಂಟ್ ಇಯರ್ ರಿಲೇಟೆಡ್ ಮಾತ್ರ. ಇದಕ್ಕೆ ಮತ್ತೆ ಹೋದ ವರ್ಷದ್ದು ಮುಂದಿನ ವರ್ಷದ್ದು ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ನಾವಿಲ್ಲಿ ಅಡ್ಜಸ್ಟ್ಮೆಂಟ್ ಮಾಡೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಕರೆಂಟ್ ಇಯರ್ ರಿಲೇಟೆಡ್ ಔಟ್ಸ್ಟ್ಯಾಂಡಿಂಗಿಗೆ 2 ಇಫೆಕ್ಟನ್ನು ಕೊಡ್ತೀವಿ. ಒಂದು ಸಬ್ಸ್ಕ್ರಿಪ್ಷನಲ್ಲಿ ಪ್ಲಸ್ ಮಾಡ್ತೀವಿ, ಅದೇ ರೀತಿ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೀವಿ. ಲಾಸ್ಟ್ ಇಯರಲ್ಲಿ ಔಟ್ಸ್ಟ್ಯಾಂಡಿಂಗ್ ಇರುವಂಥ ಅಮೌಂಟ್ ಈ ವರ್ಷ ಪೂರ್ತಿಯಾಗಿ ರಿಸೀವ್ ಆಗಿಲ್ಲ, ಮತ್ತೆ
ಪೆಂಡಿಂಗ್ ಇದೆ. ಹಾಗಾಗಿ ಆ ಪೆಂಡಿಂಗ್ ಇರುವಂಥ ಅಮೌಂಟನ್ನು ನಾವು ಈ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂಡರಲ್ಲಿ ತೋರಿಸ್ತೀವಿ. ಸೊ ಈಗ ಒಂದು ಇನ್ಫಾರ್ಮೇಷನಿಗೆ ನಾವು ಇಫೆಕ್ಟನ್ನು ಕೊಟ್ಟಿದ್ದೀವಿ. ಈಗ ನೆಕ್ಸ್ಟ್ ನೋಡಿ, ಇಲ್ಲಿ ರೌಂಡ್ ಅಪ್ ಮಾಡ್ಕೊಂಡು ಬಿಟ್ಟಿದ್ದೀವಿ. ನೆಕ್ಸ್ಟ್ ಇನ್ಫಾರ್ಮೇಷನಿಗೆ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟಿದ್ರು. ಸೊ ಇದಕ್ಕೆ ರೌಂಡ್ ಅಪ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಮತ್ತೆ ಎಂಟ್ರಿ ಇರೋದಿಲ್ಲ. ನೆಕ್ಸ್ಟ್ ಆನ್ ಮಾರ್ಚ್ 31, 2018 ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಅಮೌಂಟೆಡ್ ಟು ₹1000 ಅಂತ ಇತ್ತು. ಅಂದರೆ ಕರೆಂಟ್ ಇಯರ್ ಎಂಡಿಗೆ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಇದೆ. ಕರೆಂಟ್ ಇಯರ್ ರಿಲೇಟೆಡ್ ಔಟ್ಸ್ಟ್ಯಾಂಡಿಂಗನ್ನು ನಾವು ಆ್ಯಡ್ ಮಾಡ್ತೀವಿ. ಸೊ ಸ್ಯಾಲರಿಲಿ ಆ್ಯಡ್ ಮಾಡೋಣ. ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್ ಇಟ್ ಈಸ್ 1000. ಆ್ಯಂಡ್ ಇದಕ್ಕೆ ಇನ್ನೊಂದು ಇಫೆಕ್ಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೊಡ್ತೀವಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಈಸ್ ಅ ಲಯಾಬಿಲಿಟಿ. ಸೊ ಲಯಾಬಿಲಿಟಿ ಸೈಡಲ್ಲಿ ತೋರಿಸೋಣ 1000. ಆ್ಯಂಡ್ ಇನ್ನೊಂದು ಇದರಲ್ಲಿ ಬಂದಿರುವಂಥದ್ದು ಸ್ಯಾಲರಿ ಪೇಯ್ಡ್ ಇನ್ಕ್ಲೂಡೆಡ್ ₹1000 ಫಾರ್ ದಿ ಇಯರ್ 2016-17 ಅಂತ ಇದೆ. ಇದಕ್ಕೆ ಆಲ್ರೆಡಿ ರೌಂಡ್ ಅಪ್ ಮಾಡ್ಕೊಂಡಿದ್ದೀವಿ. ಈ ಎಂಟ್ರಿ ಎಲ್ಲೂ ಬರೋದಿಲ್ಲ. ನೆಕ್ಸ್ಟ್ ಆನ್ ಏಪ್ರಿಲ್ 1, 2018 ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಫರ್ನಿಚರ್ ಮತ್ತು ಬುಕ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಇದು ಮೂರಕ್ಕೂ ರೌಂಡ್ ಅಪ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಎಂಟ್ರಿ ಎಲ್ಲೂ ಬರೋದಿಲ್ಲ. ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ ಮುಗಿದಾಗಾಯಿತು. ಈಗ ಇನ್ಯಾವುದಾದ್ರೂ ಬಿಟ್ಟು ಹೋಗಿರೋ ಐಟಮ್ ಇದ್ದರೆ ನೋಡ್ತೀವಿ. ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬಿಟ್ಕೊಂಡಿರೋದಕ್ಕೆ ಎಂಟ್ರಿ ಆಗಿದೆ. ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಬಿಟ್ಕೊಂಡಿರೋದಕ್ಕೆ ಒಂದಕ್ಕೆ ಎಂಟ್ರಿ ಆಗಿದೆ. ಸಬ್ಸ್ಕ್ರಿಪ್ಷನಿಗೆ ಇಲ್ಲಿ ನಾವು ವರ್ಕಿಂಗ್ ನೋಟ್ ಮಾಡಿ ಎಂಟ್ರಿ ಮಾಡಿದ್ದೀವಿ. ಇದನ್ನು ಬಿಡೋಣ. ಇನ್ನೊಂದು ಉಳ್ಕೊಂಡಿದೆ, ಸೇಲ್ ಆಫ್ ಓಲ್ಡ್ ಬುಕ್ಸ್. ಓಕೆ, ಇದು ಉಳ್ಕೊಂಡಿದೆ. ಇದಕ್ಕೆ ಈಗ ಇಫೆಕ್ಟನ್ನು ಕೊಡೋಣ. ಇಲ್ಲಿ ನೋಡಿ, ಬುಕ್ಸ್ ಸೇಲ್ ಮಾಡಿದ್ದಾರೆ. ₹2000 ಸೇಲ್ ಮಾಡಿದ್ದಾರೆ. ಅದರ ಕಾಸ್ಟ್ ಎಷ್ಟಿತ್ತು ಅನ್ನೋದನ್ನು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. 2300 ವಾಸ್ ದ ಕಾಸ್ಟ್. ಸೊ ₹2300 ಬುಕ್ಕನ್ನು ₹2000 ಮಾರಿದ್ದಾರೆ. ಸೊ ಈ ರೀತಿ ಕೊಟ್ಟಾಗ ನಾವು ಬುಕ್ಸ್ ಮಾರಿದ್ರಿಂದ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ವರ್ಕಿಂಗ್ ನೋಟ್ ನಂಬರ್ 2, ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಆರ್ ಲಾಸ್ ಆನ್ ಸೇಲ್ ಆಫ್ ಬುಕ್ಸ್. ಇಲ್ಲಿ ನಮಗೆ ಸೆಲ್ಲಿಂಗ್ ಪ್ರೈಸಲ್ಲಿ ಕಾಸ್ಟ್ ಪ್ರೈಸನ್ನು ಲೆಸ್ ಮಾಡಿದರೆ ಪ್ರಾಫಿಟ್ ಎಷ್ಟು ಅನ್ನೋದು ಗೊತ್ತಾಗತ್ತಲ್ವಾ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋಣ. ಮೊದಲಿಗೆ ಸೆಲ್ಲಿಂಗ್ ಪ್ರೈಸನ್ನು ಬರೆಯೋಣ. ಈ ರೀತಿಯ ಪ್ರಾಬ್ಲಮನ್ನು ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ, ನಿಮಗೆ ಗೊತ್ತಿದೆ. ಸೊ ಸೆಲ್ಲಿಂಗ್ ಪ್ರೈಸ್ ಇಲ್ಲಿರುತ್ತೆ ನೋಡಿ 2000. ಇದನ್ನು ಸೇಲ್ ಮಾಡಿದ್ದು 2000ಗೆ. ಇದರಲ್ಲಿ ಒರಿಜಿನಲ್ ಕಾಸ್ಟನ್ನು ಲೆಸ್ ಮಾಡ್ತೀವಿ. ಮೈನಸ್ ಒರಿಜಿನಲ್ ಕಾಸ್ಟ್ 2300 ಅಲ್ವಾ. ನೋಡಿ, 2300 ಒರಿಜಿನಲ್ ಕಾಸ್ಟ್ ಇತ್ತು. ಸೊ ಇದನ್ನು ಮೈನಸ್ ಮಾಡಿದ್ರೆ -300 ಬರ್ತಾ ಇದೆ. ಮೈನಸನ್ನು ನಾವು ಬ್ರ್ಯಾಕೆಟಲ್ಲಿ ಶೋ ಮಾಡ್ತೀವಿ. ಸೊ ಮೈನಸಲ್ಲಿ ಬಂದಿದೆ ಅಂದರೆ ಅದು ಲಾಸ್. ಸೊ ಲಾಸ್ ಆನ್ ಸೇಲ್ ಆಫ್ ಬುಕ್ ಈಸ್ ₹300. ಸೊ ಈ ಒಂದು ಇನ್ಫಾರ್ಮೇಷನಲ್ಲಿ ನಾವು ಈ ಲಾಸಿಗೆ ಎಂಟ್ರಿ ಹಾಕ್ತೀವಿ ಮತ್ತು ಕಾಸ್ಟಿಂಗಿಗೆ ಎಂಟ್ರಿ ಹಾಕ್ತೀವಿ. ಈ ಸೆಲ್ಲಿಂಗ್ ಪ್ರೈಸಿಗೆ ಎಂಟ್ರಿ ಎಲ್ಲೂ ಬರೋದಿಲ್ಲ. ಓಕೆನಾ. ಈ ₹2000 ಎಂಟ್ರಿ ಎಲ್ಲೂ ಬರೋದಿಲ್ಲ. ಬಟ್ ಕಾಸ್ಟ್ ಪ್ರೈಸಿಗೆ ಮತ್ತು ಲಾಸ್ ಅಥವಾ ಪ್ರಾಫಿಟ್ ಏನಾಗಿರುತ್ತಲ್ಲ ಅದಕ್ಕೆ ನಾವು ಎಂಟ್ರಿನ ಹಾಕ್ತೀವಿ. ಮೊದಲಿಗೆ ಲಾಸಿಗೆ ಎಂಟ್ರಿ ಹಾಕೋಣ. ಲಾಸ್ಗೆ ಎಂಟ್ರಿನ ನಾವು ಎಕ್ಸ್ಪೆನ್ಸ್ ಸೈಡಲ್ಲಿ ಕೊಡ್ತೀವಿ ಅಲ್ವಾ. ಸೊ ಇಟ್ ಈಸ್ ಲಾಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ಸೊ ಟು ಲಾಸ್ ಆನ್ ಸೇಲ್ ಆಫ್ ಬುಕ್ ಇಟ್ ಈಸ್ 300. -300 ಅಂತ ಬರಿಬೇಡಿ, ಇಟ್ ಈಸ್ ಲಾಸ್. ಸೊ ಲಾಸನ್ನು 300 ಅಂತಲೇ ತೋರಿಸೋಣ. ನೆಕ್ಸ್ಟ್ ಇನ್ನೊಂದು ಇಫೆಕ್ಟ್, ಕಾಸ್ಟ್ ಪ್ರೈಸ್ 2300ಗೆ. ಸೊ ಆ ಬುಕ್ಕಿನ ಒರಿಜಿನಲ್ ವ್ಯಾಲ್ಯೂ 2300, ಅಷ್ಟು ವರ್ತಿನ ಬುಕ್ಸ್ ಲೆಸ್ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಬುಕ್ಸಲ್ಲಿ ಲೆಸ್ ಮಾಡೋಣ. ಮೈನಸ್ ಸೇಲ್ ಆಫ್ ಬುಕ್ಸ್ ಇಟ್ ಈಸ್ 2300. ಅದರ ಒರಿಜಿನಲ್ ವ್ಯಾಲ್ಯೂ ಎಷ್ಟಿತ್ತಲ್ಲ ಅಷ್ಟನ್ನು ಇಲ್ಲಿ ಲೆಸ್ ಮಾಡ್ತೀವಿ. ಸೊ ಮೈನಸ್ ಇರೋದ್ರಿಂದ ಬ್ರ್ಯಾಕೆಟಲ್ಲಿ ಇಟ್ಕೊಳ್ಳೋಣ. ಓಕೆ, ಈಗ ನಾವು ಇದನ್ನು ಔಟರ್ ಕಾಲಮಿಗೆ ಅಮೌಂಟನ್ನು ಹಾಕೋಣ. ಬುಕ್ಸನ್ನು ಮಾತ್ರ ಕನ್ಸಿಡರೇಷನ್ ಮಾಡಿ, ಫರ್ನಿಚರ್ ಇದ್ದು ತಗೋಬೇಡಿ. 6200 ಪ್ಲಸ್ 13000 ಮೈನಸ್ 2300. ಸೊ 16900 ಇನ್ ದಿ ಔಟರ್ ಕಾಲಮ್. ಇದಕ್ಕೆ ಈ ರೀತಿಯಾಗಿ ನಾವು ಇಫೆಕ್ಟನ್ನು ಕೊಡ್ತೀವಿ. ಸೊ ಅಲ್ಲಿಗೆ ಇದೆರಡೂ ಬಿಟ್ಕೊಂಡಿರುವಂಥ ಐಟಮ್ಗೆ ಕೂಡ ಎಂಟ್ರಿ ಆದಾಗಾಯಿತು. ಎಲ್ಲ ಒಂದು ಅಡ್ಜಸ್ಟ್ಮೆಂಟ್ ಮುಗ್ದಾಗಾಯಿತು. ಈಗ ನಾವು 1 by 1 ಬುಕ್ಸನ್ನು ಕ್ಲೋಸ್ ಮಾಡ್ತಾ ಬರ್ತೀವಿ. ಮೊದಲಿಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಆ್ಯಂಡ್ ಬುಕ್ಸನ್ನು ಕ್ಲೋಸ್ ಮಾಡೋ ಮೊದಲು ಒಂದ್ಸಲ ಇನ್ನರ್ ಕಾಲಮಲ್ಲಿರುವಂಥ ಎಲ್ಲ ಐಟಮ್ ಔಟರ್ ಕಾಲಮಿಗೆ ಹೋಗಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ತೀವಿ. ನೋಡಿ, ಇಲ್ಲಿ ಸಬ್ಸ್ಕ್ರಿಪ್ಷನನ್ನು ನಾವು ಔಟರ್ ಕಾಲಮಿಗೆ ಹಾಕಿಲ್ಲ. ಸೊ ಈಗ ಹಾಕೋಣ. ಇಟ್ ಈಸ್ 90,000 ಇನ್ ದಿ ಔಟರ್ ಕಾಲಮ್. ಆ್ಯಂಡ್ ಇಲ್ಲಿ ಸ್ಯಾಲ್ರಿ ಕೂಡ ಔಟರ್ ಕಾಲಮಿಗೆ ಹೋಗಿಲ್ಲ. ಸೊ ಔಟರ್ ಕಾಲಮಿಗೆ ಮೊದಲು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಇಟ್ ಈಸ್ 16,000 ಇನ್ ದಿ ಔಟರ್ ಕಾಲಮ್. ಸೊ ಈಗ ನಾವು ಇದನ್ನು ಕ್ಲೋಸ್ ಮಾಡೋಣ. ಸೊ ಇಲ್ಲಿ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬರ್ತಾ ಇದೆ, 1,14,700 ಆ್ಯಂಡ್ 1,14,700. ಇದರಲ್ಲಿ ಡೆಬಿಟ್ ಸೈಡ್ ಟೋಟಲನ್ನು ಲೆಸ್ ಮಾಡಿದರೆ 80,600 ಬ್ಯಾಲೆನ್ಸ್ ಬರ್ತಾ ಇದೆ. ಆ್ಯಂಡ್ ಇದಕ್ಕೆ ನಾವೇನಂತ ಬರಿತೀವಿ, ಟು ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್.
ಆ್ಯಂಡ್ ಇನ್ ಅನದರ್ ಬ್ರ್ಯಾಕೆಟ್ ಸರ್ಪ್ಲಸ್. ಇದು ಸರ್ಪ್ಲಸ್ ಅನ್ಸ್ಕೊಳತ್ತಲ್ವಾ, ಇನ್ಕಮ್ ಜಾಸ್ತಿ ಇದ್ದರೆ ಸರ್ಪ್ಲಸ್. ಸೊ ಸರ್ಪ್ಲಸನ್ನು ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡ್ತೀವಿ. ಪ್ಲಸ್ ಸರ್ಪ್ಲಸ್ ಇಟ್ ಈಸ್ 80,600 ಆ್ಯಂಡ್ ಇದನ್ನು ಆ್ಯಡ್ ಮಾಡಿ ಔಟರ್ ಕಾಲಮಿಗೆ ಹಾಕೋಣ. 1,20,500 ಬರ್ತಾ ಇದೆ. ಈಗ ಇಲ್ಲಿ ಎಲ್ಲವುದು ಕ್ಲೋಸ್ ಆಗಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಫರ್ನಿಚರನ್ನು ನಾವು ಕ್ಲೋಸ್ ಮಾಡಿಲ್ಲ, ಇಲ್ಲಿ ಕ್ಲೋಸ್ ಮಾಡೋಣ. ಇಟ್ ಈಸ್ 29,100 in the outer column. And now total the balance sheet 1,24,500 in the asset side and 1,24,500 in the liability side. Tallied, right? ಈ ರೀತಿ ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಕೊಡದೇ ಇರುವಾಗ ಮೊದಲಿಗೆ ನಾವು ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ಕೊಳ್ತೀವಿ. ಅದಾದ ನಂತರ ಉಳಿದೆಲ್ಲ ಸ್ಟೆಪ್ಸ್ ಕೂಡ ಮೊದಲು ನಾವು ಮಾಡಿದ ಥರನೇ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ನೀವು ಈ ಒಂದು ಪ್ರಾಬ್ಲಮಲ್ಲಿ ಕಲ್ತ್ಕೊಂಡಿರುವಂಥ ನ್ಯೂ ಪಾಯಿಂಟ್ಸ್ ಅಂದರೆ, ಮೊದಲನೇದು ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅನ್ನೋದನ್ನು ಕಲ್ತ್ಕೊಂಡಿದ್ದೀರಿ. ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಇರೋದು ಅಮೌಂಟ್ ಬೇರೆ ಬೇರೆ ಇದ್ದರೆ, ಅಡ್ಜಸ್ಟ್ಮೆಂಟಲ್ಲಿ ಬೇರೆ ಅಮೌಂಟ್ ಕೊಟ್ಟು ಇಲ್ಲಿ ಇಯರ್ ವೈಸ್ ಕೊಟ್ಟಾಗ ಬೇರೆ ಅಮೌಂಟ್ ಕೊಟ್ಟಿದ್ರೆ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡಿದ್ದೀರಿ. ಹಾಗೆ ಇಲ್ಲಿ ಬುಕ್ಸ್ ಸೇಲ್ ಆದಾಗ ಕಾಸ್ಟಿಂಗ್ ಪ್ರೈಸನ್ನು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ರೆ ಯಾವ ರೀತಿ ಇಫೆಕ್ಟ್ ಕೊಡಬೇಕು ಅನ್ನೋದನ್ನು ಕಲ್ತ್ಕೊಂಡಿದ್ದೀರಿ. ಈ ಸಾಲ್ವ್ ಮಾಡಿರುವಂಥ ಪ್ರಾಬ್ಲಮಲ್ಲಿ ನಿಮಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ನೀವು ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ಬೋದು, ಇಲ್ಲ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಟು ಅಕೌಂಟೆನ್ಸಿ ಈಸಿ ಲರ್ನ್ ಫಾರ್ ಮೋರ್ ವಿಡಿಯೋಸ್. I will be back with another question bank problem very soon. Until then, enjoy the learning.